ತಲೆ ಬಾಚಿದ ಕೂದಲಿಗೆ ಪಿನ್ನ, ಏರ್ ಪಿನ್ನ, ಸ್ಟಿಕ್ಕರು, ಸ್ಟೀಲ್ ಪಾತ್ರೆಗಳು, ಸ್ಟೀಲ್ ಲೋಟಗಳು, ಸ್ಟೀಲ್ ತಟ್ಟೆಗಳು. ತಲೆ ಬಾಚಿದ ಕೂದಲಿಗೆ ಪಿನ್ನ, ಏರ್ ಪಿನ್ನ, ಸ್ಟಿಕ್ಕರು, ಬ್ರಷ್, ನಾರು, ಮೈ ಉಜ್ಜ ಬ್ರಷ್ಗಳು. ತಲೆ ಬಾಚಿದ ಕೂದಲಿಗೆ ಪಿನ್ನ, ಏರ್ ಪಿನ್ನ, ಸ್ಟಿಕ್ಕರು, ರಬ್ಬರು, ಸ್ಟೀಲ್ ಲೋಟಗಳು, ಸ್ಟೀಲ್ ತಟ್ಟೆಗಳು, ಜಗ್ಗುಗಳು, ಚೌಟ್ಗಳು. ಯಾಕೋ ಕೂದಲ ಇದಾವೇನಕ್ಕ? ಹ್ಞೂ ಬಾ ಬಾ ರಮಣಿ ಬಾ, ಇಳಿಸ್ ಬಾ. ಯಾಕೆ ತಗೊಂಬಂದಿದ್ಯಾ? ಬಾ ನೋಡೋಣ. ಇದಾವೆ ಯಾಕ ಕೂದಲು? ಹ್ಞೂ ಬಾ ಬಾ ಇಳಿಸು ನೋಡೋಣ. ಅದೆಲ್ಲ ಯಾಕೆ ತಗೊಂಬಂದಿದ್ಯಲ್ಲ ನೋಡೋಣ. ನಮ್ಮಳೆ ಯಾಕೆ ಸ್ಟಿಕ್ಕರ್ ತಂಪ್ನಿ ಅಂತಿದ್ಲು, ಕರಿತೀನಿ. ಅಮ್ಮೇ ಏ ಬಾ ಇಲ್ಲಿ ತಡಿ, ಇಳಿಸಮ್ಮ ಇಳಿಸು. ತೊರಗಕ್ಕ ಕೂದಲು ಎಸೆದ ನೋಡೋಣ. ತಡಿ ಐದಾವೆ ಕೊಡ್ತೀನಿ. ನೋಡೋಣ ತಡಿ 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 ನೋಡ್ತೀನಿ ನಾನು. ಇನ್ನು ನೋಡಬೇಕು. ನಮ್ಮ ಅಮ್ಮನ ಯಾಕೆ ಸ್ಟಿಕ್ಕರ್ ತಂಪ್ನಿ ಅಂತಿದ್ಲು. ಇವೆಂಗಿ ಲೋಟ ಎಲ್ಲ ಕೂದ್ಲಿ ಕಣಕ್ಕ. ಕೂದಲು ಕೊಟ್ರೆ ಕೊಡ್ತೀವಿ, ಏನೊಂದು ಸ್ವಲ್ಪ ಇದ್ರೆ ತೀರ ಮ್ಯಾಲ ಒಂದಿಟ್ಟು ದುಡ್ಡು ಕೊಡಿರಿ. ಕೂದಲು ತರಕ್ಕೆ ಫಸ್ಟ್ ಎಷ್ಟೇದ ನೋಡೋಣ ಅದಲ್ಲಿ ಕೂದಲು. ತಡಿ ನೋಡೋಣ. ಸ್ಟಿಕ್ಕರ್ ಎಲ್ಲ ಸೆನಕ ಇದಾವೆ, ಅವೆಲ್ಲ ತಗೊಂಬಂದಿದ್ಯಲ್ಲಿ. ಕ್ಲಿಪ್ಗಳು ಎಲ್ಲ ಇದಾವೆ. ಒಂದು ಕುಚ್ ಪಿನ್ ಇದ್ರೆ ಕೊಡಮ್ಮ, ಕೊಡ್ತೀನಕ್ಕ. ಪಿನ್ನೂ ಇದಾವೆ, ಕ್ಲಿಪ್ಗಳು, ಚಟಕು ಪುಟ್ಕು ಕ್ಲಿಪ್ಗಳು ಎಲ್ಲನ, ಬನಾನಾ ಕ್ಲಿಪ್ಪು ಎಲ್ಲ ಇದಾವೆ, ತಗೊಳ್ರಿ. ಹೇಳಿ ನಮ್ಮಮ್ಮ ಹೊರಕ್ಕೆ ಹೋಗ್ಕೊಂಡೈತಿ. ದುಡ್ಡು ಕಳ್ಕೊಂಡದ ಹೆಂಗೆ ಹೊರಕ್ಕೆ ಹೋಗ್ಕೊಂಡೈತಿ. ಯಾತ ತಾಂತೈತಿ. ಯಾತನ ಕಳ್ಕೊಂಡು ದುಡ್ಡು ಪಡ್ಡು ಕಳ್ಕೊಂಡ್ರಿ ಇಂಥವು ಯಾತ ತಾಂತಿರ್ಲಿಲ್ಲ, ಯಾತ ತಾಂತೈತಿ. ನೋಡಕ್ಕ ಇವು ಮಿಲ್ಲೆ ಇದ್ದಾವೆ, ನೀರು ಕುಡಿಯವು, ಜಗ್ಗ ಇದ್ದಾವೆ, ಟೀ ಕುಡಿಯವು ಎಲ್ಲನ, ಪಾತ್ರೆಗಳು, ಸಣ್ಣ ಪಾತ್ರೆಗಳು ಎಲ್ಲ ಇದಾವೆ ನೋಡು. ಏನೇನು ಬೇಕು ಎಲ್ಲ ತಕ. ಈಗ ನೋಡು ಒಂದೆರಡು ಬಳೆ ಇದ್ದಾವೆ, ಗ್ಯಾರಂಟಿ ಬಳೆ. ನೋಡು ನಿನಗೇನು ಬೇಕು ತಗೊಳಕ್ಕ. ಫಸ್ಟು ಏಕಾ ನಾನು ಸಸಿ ಕೊಡಿಸ್ತೀನಿ ತಡಿ. ಈಗ ನಾನು ತಾಂಬಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಸೊಸೆ ಚೆನ್ನಾಗಿರ್ಬೇಕು. ಈಗ ನನಗೆ ಹೆಣ್ಮಕ್ಳಿಲ್ಲ, ಅದಕ್ಕೇನೆ ನನ್ನ ಸೊಸೆನೇ ನನ್ನ ಮಗಳು ಅಂದ್ಕೊಂಡು ನನ್ನ ಸೊಸೆನೇ ಚೆನ್ನಾಗಿ ನೋಡ್ಕೊಂತೀನಿ. ಅದಕ್ಕೆ ಅವ್ರು ಯಾತ ಸ್ಟಿಕ್ಕರ್ ತಂಪ್ತಿದ್ಲು ತಡಿ, ಮುಂದಾಗಳು ತಕೊಂಬ್ಲಿ. ಅಮ್ಮೇ ಏ ಬಾರೇ, ಕಮಲಾ ಕಮಲೋ ಬಾ ಇಲ್ಲಿ. ಮಗಳಿಲ್ವೇ ನೀನು? ಬರೀ ಗಂಡು ಮಕ್ಳ? ಇಲ್ಲ ಯಾಕ, ನನಗೆ ಹೆಣ್ಣು ಹುಡುಗರು ಇಲ್ಲ, ನನಗೆ ಬರೀನೇ ಗಂಡು ಹುಡುಗರೇನೆ. ಅದಕ್ಕೆ ನಾನು ಚೆನ್ನಾಗಿರ್ಬೇಕು, ಹೆಣ್ಣು ಹುಡುಗರು ಇಲ್ವಲ್ಲ ಅದಕ್ಕೇನೆ. ಅಲ್ಲ ನಮ್ಮ ಅಮ್ಮ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ. ಎಲ್ಲನ ಸ್ಟಿಕ್ಕರು, ಸರ, ಬಳೆ ಎಲ್ಲನ ಸೊಸೆಗೆ ಕೊಡಿಸ್ತಾಳಂತೆ. ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ, ಇಲ್ಲೇ ನಿಂತ್ಕೊಂಡಿದ್ರು ಹಿಂಗಂತ ಹೇಳ್ತಾಳಲ್ಲ ನಮ್ಮಮ್ಮಯ್ಯ. ಮಗಳಿಲ್ಲ, ಬರೀ ಗಂಡು ಮಕ್ಕಳು, ನನ್ನ ಸೊಸೆನೇ ಮಗಳು ಅಂತ ಹೇಳಿ. ಅದೇ ಬಿಡು, ಯಾವಾಗ ಇನ್ನೊಂದಡಿ ಬಂದ ತಾಂಬ್ತೀನಿ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಮಾಡ್ತೈತಂತಪ್ಪ ನನ್ನ ಸೊಸೆ. ಬಿಡು, ಇನ್ನೊಂದಡಿ ಬಂದಾಗ ತಕೊಂಬತ್ತಂತೆ. ತಗೊಳಕ್ಕ ಕೂದಲು ಎಷ್ಟೇರ ತೋರೋಗಿಲ್ಲಿ, ನೀನೇ ಯಾತನ ತಕೋ, ಇಲ್ಲಾಂದ್ರೆ ಒಳ್ಳೆ ತಗೊಳಕ್ಕ ನೀನೇನ ಕೊಡ್ತೀನಿ ಸ್ಟಿಕ್ಕರ. ಯಾಕಮ್ಮ ಇಲ್ಲಿ ನಿಂತ್ಕೊಂಡಿದೀಯ? ಅಲ್ಲ ಯಾಕ, ನಮ್ಮಮ್ಮಯ್ಯ ಎಲ್ಲ ಯಾತ ತಾಂಬ್ತಿತ್ತಲ್ಲ, ಹೆಣ್ಣು ಹುಡುಗರು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಐತಿ ಎಲ್ಲರ್ತಾಗೂನು. ಅಲ್ಲ ನೋಡಿ ಹೆಂಗಿದ್ದತ್ ನಮ್ಮಮ್ಮಯ್ಯ. ನಿಮ್ಮಮ್ಮಯ್ಯ ಇವೆರಡು ದಿನ ನೋಡೋಕ್ಕಾಗ್ತಿರ್ಲಿಲ್ಲ. ನೆನ್ನೆ ಇವತ್ತೇ ನನಗೆ ರಾಮ ಹೆಂಗೆ ಇದ್ದಾಳೆ. ಹೌದೇನು, ಏನು ಬೇಜಾರೇನಾಗಿಲ್ಲ ನಮ್ಮಮ್ಮಯ್ಯನು. ದುಡ್ಡು ಕಳ್ದೈತೆ ಅಂತಿದ್ಲಮ್ಮ, ದುಡ್ಡು ಕಳ್ದೈತೆ ಅಂತ ಅಮ್ಮಂಗಿದ್ರು ಯಾಕ ಅವಳೆ ಆತ ಎತ್ತು ಟೆನ್ಷನ್ ತಂತಿಲ್ಲ, ಚೆನ್ನಾಗಿ ಇದ್ದಾಳೆ. ದುಡ್ಡು ಕಳ್ದೋಗೈತ್ ಕಣಕ್ಕ, ಸಿಕ್ಕಿಲ್ಲ ಹೇಳು. ಹೆಂಗಪ್ಪ ಪುಷ್ಪಕ ಬಾರೇ ತಕಬ, ನೀನೇನೆ ಬಾ, ನೀನೇನೇ ನನ್ನ ಮಗಳಿದ್ದಂಗೆ ಬಾರೆ. ಚೆನ್ನಾಗಿ ಕೊಡಿಸ್ತೀನಿ ಎಲ್ಲಾರ್ಗು. ಎಲ್ಲ ಊರಾಗ್ಲಾರ್ನೆಲ್ಲ ನನ್ನ ಮಕ್ಳು ಅಂದ್ಕೊಂಡು ಯಾರ್ಯಾರು ಹೆಣ್ಮಕ್ಳು ಇದ್ದಾರೆ ಅವ್ರಿಗೆಲ್ಲ ಕೊಡಿಸ್ತಿರ್ತೀನಿ. ಬಾರೆ ಲಸ್ಮಕ ಬಾ, ಬಳೆ ತಕ ಬಾರೆ, ಬಾ ಬಾ ಲಸ್ಮಕ. ವರಲಕ್ಷ್ಮಿ ಹಬ್ಬ ಕೊಟ್ಟಿದ್ದಲ್ಲ ಬಿಡು. ಆಯ್ಕೊಂಡಿದ್ದಾನೆ ಹೆಸರು ಬಳೆ. ನಮ್ಮಮ್ಮಯ್ಯ ದುಡ್ಡು ಕಳ್ಕೊಂಡಿದ್ರು ಒಂದು ಏಟು ಬಗ್ಗಂಗಿಲ್ಲಲ್ಲ. ನಾ ದುಡ್ಡು ಕಳ್ದೈತಂತಲೇ ನಾನು ಅಂತ ಬರುತ್ತೇನ ಕರಿಯಕ್ಕೆ ನನ್ನ ಅಂತ ಅಂದ್ಕೊಂಡೆ. ಅಲ್ಲ ನಮ್ಮ ಅಮ್ಮ ನೋಡಿ ಯಾರಿಗೂ ಬಗ್ಗಲ್ಲ ತಗ್ಗಲ್ಲ ಏನಿಲ್ಲ. ನನ್ನ ಮಗಳೇ ಇಲ್ಲ ಅಂದ್ಕೊಂಡೈತೆ, ಎಷ್ಟು ಚಲವಾಗೈತಿ ಥೋ. ಅಲ್ಲ ನಾನು ದುಡ್ಡು ಕಳ್ದೈತಿ ಹೆಂಗೆ ಆಡ್ಬೋದಪ್ಪ ನಮ್ಮಮ್ಮಯ್ಯ ಅನ್ಕೊಂತಿದ್ದೆ. ನಮ್ಮಮ್ಮಯ್ಯ ಯಾತು ತಲೆ ಕೆಡಿಸಮಲ್ಲಲ್ಲ, ಹಂಗೈತೆ. ನೀನು ಕರೆದ್ರೆ ಅವಳು ನೋಡ್ತಾಳಲ್ಲ ಅನ್ಕಂ. ನೋಡ್ತಾ ಇದ್ದಾಳೆ, ಯಾಕೆ ನಮ್ಮಮ್ಮಯ್ಯ ನನ್ನ ಕರೀಲಿಲ್ವಲ್ಲ ಅಂತ. ನಾನೇ ಅದು ಕರ್ದೇನು ತಗಿ. ನಾನು ಅಷ್ಟು ಚಲವಾಗಿರಲ್ಲ ಲಸ್ಮಕ್ಕ. ನಾನು ಯಾರು ತಕ್ಕಾಗ್ಲಿಲ್ಲ, ನಾನು ಸುತ್ತಾರ್ಕೊಂಡು ಹೋಗಲ್ಲ. ನಾವು ಯಾರು ಉಂಡಾಗೂ ಇಲ್ಲ, ನಾವು ಯಾರ್ದು ತಿಂದಿಲ್ಲ ಲಸ್ಮಕ್ಕ. ನಾವು ನನ್ನ ಮಗಳು ತಕ್ಕೆ ಹಾಕ್ಲೇಳು, ಯಾವಳು ತಕ್ಕೆ ಆಗ್ಲೇಳು, ನಾನು ಸುತ್ತಾರ್ಕೊಂಡು ಹೋಗಲ್ಲ ನಾನು. ನನ್ನ ಮಗಳೇ ಆಗಲಿ ಯಾವಳೆ ಆಗ್ಲೇಳು ಥೂ ಅಂತ ಉಪ್ಪಿದ್ಮೇಲೆ ಅಲ್ಲಿ ತಿರುಗುನು ನೋಡಲ್ಲ ನಾನು. ಯಾಕಕ್ಕ ನಿಮ್ಮ ಮಗಳು ಮಾತಾಡ್ಸಲ್ವಾ? ಇಲ್ಲ ಯಾಕ 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 ಮಾತಾಡ್ಸಲ್ಲ. ಥೋ ನಾನು ಅವತ್ತು ಥೂ ಅಂತ ಉಗಿದು ಬಂದಮೇಲೆ ಅತ್ಲ ತಿರುಗುನು ನೋಡಿಲ್ಲ. ದುಡ್ಡು ಕಳ್ದೈತೆ ಅಮ್ಮ ಇಂದು ಅಂತಿದ್ಲು. ಅದಕ್ಕೇನೆ ದುಡ್ಡು ಕಳ್ದಿ ಕಣಮ್ಮ, ಕಳೆದ್ರು ನಿಮ್ಮ ಅಮ್ಮ ಹೆಂಗೆ ಇದ್ದಾಳೆ ನೋಡು ಧೈರ್ಯವಾಗಿ ಅಂತ. ಅವಳಿಗೆ ನಮ್ಮಮ್ಮಯ್ಯ ದುಡ್ಡು ಕಳೆದ್ರೂ ಇಷ್ಟೊಂದು ಧೈರ್ಯವಾಗೈತೆ. ಇನ್ನು ನಾನು ಹೋದ್ರೂ, ನಾನು ಬರಲಿಲ್ಲ ಅಂದ್ರೂ ನಿನ್ನೇನು ತಲೆ ಕೆಡಿಸ್ಕೊಂಬಲ್ಲ ನಮ್ಮಮ್ಮಯ್ಯ, ಅಮ್ಮಂಗೆ ಆಗ್ಬಿಟ್ಟೈತಿ.
ಬಿಡೇ ನಾವೇನು ತಲೆ ಕೆಡಿಸ್ಕೊಂಬಲ್ಲ ಲಸ್ಮಕ್ಕ. ನಾನು ಯಾವ್ದಕ್ಕೆ ಆಗ್ಲೇಳು, ನಾನು ಯಾರಿಗೆ ಆಗ್ಲೇಳು ಸುತ್ತರ್ಕೊಂಡು ಹೋಗಿಲ್ಲ, ಏನಿಲ್ಲ, ನಾವು ಯಾವುದು ತಿಂದಿಲ್ಲ, ಯಾರು ಉಂಡಾಗಿಲ್ಲ. ನಾನು ಅಷ್ಟು ಚಲ್ಗಾತಿ, ನಾನು ಚಲ್ವ ಬಾಲ್ ಮಾಡಿರಾಳು ನಾನು. ಯಾಕ ನಿನ್ನ ಮಗಳು ಬೈಕೊಂಡು ಹೋದ್ಲಲ್ಲಿ ಜಯಮ್ಮ? ನಾನು ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂತೀನಲ್ಲ ನಿಂಗಜ್ಜಿ, ಅದಕ್ಕೆ ಅವಳು ಅಟ್ಟುರಿ. ಅವಳಿಗೆ ಗೊತ್ತಾಗುತ್ತಾಗ, ನಮ್ಮ ಅಮ್ಮನ ಮತ್ತೆ ಕೇಳಬೇಕಾಗಿತ್ತು, ಇರೋಂಥ ನಾಗ ಹೆಂಗಿರ್ಬೋದಾಗಿತ್ತು ಇವತ್ತು ಅಂತ ಅವಳಿಗೆ ಗೊತ್ತಾಗುತ್ತಾಗ. ನಾನು ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಇವತ್ತು ನಾನು ಅವಳು ಹೆಂಗೆ ಕೆಮ್ತಿದ್ದೆ. ನಾನು ಹೇಳಿತಗಳು ಮದುವೆ ಆಗಿದ್ರೆ ತಿಂಗಳಿಗೆ ಒಂದು ಪಟ್ಟು ಕರೆದು ಕುರಿಸಾರು ಕೊಳಿಸಾರು ಎಲ್ಲ ಮಾಡಿಕ್ಕಿ, ನಾನೇನು ವರ್ಷಕ್ಕೆ 2-3 ಸೀರೆ ಉಡಿಸ್ತಿದ್ದೆ, ಬಂದ್ಸತ್ಗೆಲ್ಲ ಬಳೆ ತೊಡಿಸ್ತಿದ್ದೆ, ಹೆಂಗೆ ನೋಡ್ಕೊಂತಿದ್ದೆ ಹೆಂಗೆ ನನ್ನ ಮಗಳನ್ನ. ಹೋಗಂಗೆ ಅಂತದ್ದೇನು ಬಂದಿತ್ತು ಅದಕ್ಕೆ ಮತ್ತೆ ನಾನು ಹಂಗೆ ಕೈ ಬಿಟ್ಟಿದ್ದೀನಿ. ನಾನು ಯಾರಿಗೆ ಆಗಲಿ ಈಗ ನನ್ನ ಮನಸ್ಸಿಗೆ ಇಷ್ಟ ಆತಾ ಕರಿತೀನಿ, ಇಲ್ಲ ಇಲ್ಲ ಹಂಗೆ ಈಗ ನಮ್ಮ ಲಸ್ಮಕ್ಕೆ ಏನೇ ಮಾತಾಡಲೇಳು, ನನಗೆ ಬೋಲಿ ಇಷ್ಟ ಆಗ್ತಾಳೆ ಕರಿತೀನಿ. ಅವಳು ಏನೇ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬೇಳು ಅಂದ್ಬಿಟ್ಟು ಕರಿತೀನಿ, ಬಾರಿ ಲಸ್ಮಕ್ಕ ಅಂತೀನಿ ಹಂಗೆ ನಾನು. ನನಗೆ ಇಷ್ಟ ಆಗಲಿಲ್ವಾ ನಾನು ಏನೇ ಅಂದ್ರೆ ತಿರುಗಿ ನೋಡಲ್ಲ, ನಾನು ಅಂತೇಳಿ ನಾನು ಹಂಗೆ ಚಲವಾಗಿರಾಳು ನಾನು. ನಾನು ಯಾರನ್ನೇ ಆಗ್ಲೇಳು ಕರಿಯಲ್ಲ. ಅವಳು ಯಾಕೆ ನಾನು ಬೈಕ್ಯಾಮದು ತಿಂದು ಹೆಚ್ಚಾಗೈತಂತ, ಅವಳಿಗೇನೇನು ತಿಂದೈತಿ, ತಿಂದು ಹೆಚ್ಚಾಗಿರೋದ್ಕೊಳ್ಳು ನಾನು ಬೈಕ್ಯಾಂತಾಳೆ. ನಾನೇನ ಇಲ್ಲಿ ಕರೆದು ನಮ್ಮ ಸೊಸಿಗೆಲ್ಲ ಕೊಡ್ಸಕ್ಕಂತೇಳಿ ಕರೆದೆ, ಅದು ಒಟ್ಟರಿ ಬಂದ್ಬಿಟ್ಟೈತೆ ನೋಡಿ. ಕರಿಯಕ್ಕ ಅತ್ತಾಗ ಏನ ಈರೊಳೊಬ್ಬ ಮಗಳೇನ ಕರಿ. ಯಾಕ ಈರೊಳೊಬ್ಬ ಮಗಳು ಕಣ ಹೋಗಿ ಮದುವೆ ಅವಳೇ ಅಕ್ಕೆ ಮಾತಾಡ್ಸಲ್ಲಿ ಇವಳು. ಅತ್ತೆ ಈಗ ನೋಡಿ ನಮ್ಮ ಅಮ್ಮ ನೋಡಪ್ಪ ಯಾಕೂ ಕರಿಯಲ್ಲ ಏನಿಲ್ಲ ಅಂತ ಹೇಳಿ ಅವಳು ಬೇಜಾರಾಗ್ತಿದ್ಲು. ಕರಿಬೇಕಲ್ವೇನೆ ಕರಿ ಅಂತಿರ್ತಾರೆ, ಹೆಂಗೆ ಇರ್ತಾರೆ ಅಂತಿಂತಾರೆ, ಚೆನ್ನಾಗ್ತಾರೆ. ಕರಿಬೇಕ ಯಾಕ? ಕರಿ ಏನು ತಕ ಯಾಂತ್ರವನ್ನ ತಕೊಂಡು ಬಳೆನ ಎಲ್ಲ ಕೊಡು ನಿನ್ನ ಮಗಳಿಗೆ ಕರಿ ಯಾಕ? ಇಲ್ಲಪ್ಪ, ನಾನು ನಿನ್ನಂತರ 1000 ಜನ ಬಂದು ಹೇಳಿದ್ರು ನನ್ನ ಮನ್ಸಿಗೆ ಹಿಡಿಬೇಕು, ನನ್ನ ಮನ್ಸಿಗೆ ಬರಬೇಕು. ನಾನು ಯಾರು ಹೇಳ್ದಂಗೂ ಕೇಳಲ್ಲ, ನಾನು ನನ್ನ ಮನ್ಸಿಗೆ ಬರಬೇಕು. ಸ್ವತಃ ಬುದ್ಧಿ ನಂದು. ನಾನು ಒಬ್ರು ಹೇಳ್ಕೊಟ್ಟಿದ್ಕಾಗ್ಲಿ, ಒಬ್ರು ಮಾತು ಕೇಳೋದಾಗ್ಲಿ, ಇಂಥವೆಲ್ಲ ನನಗೆ ಬುದ್ಧಿ ಇಲ್ಲ. ತರ ತಿಗಡಿ ಬುದ್ಧಿ ಆಗಲಿ ಏನೂ ಇಲ್ಲ ನನಗೆ. ನನಗೇನು ನನಗೆ ನನ್ನ ಬುದ್ಧಿ ನನ್ನ ಕೈಯಾಗಿರ್ಬೇಕಂತ ಅಷ್ಟೇನೆ. ನಾನು ಕರಿಯೋದಾದ್ರೆ ಕರಿತೀನಿ, ಕರೀಲಿಲ್ವಾ ನಾನು 12 ವರ್ಷ ಆಗ ಹೇಳ್ತೀವಿ ನೋಡಲ್ಲ ನಾನು ಅಂತಾಳು. ಬಿಡ್ತಾಯತ್ತ ಯಾಕ ಸುಮ್ಮನೆ ತಾಂಡು ಹೋಗಿ ವ್ಯಾಪಾರನ ಮಾಡ್ಕೆ. ಅವಳೇ ನಿನ್ನ ಮುಂದೆ ಹೇಳ್ತಾಳೆ. ಇಲ್ಲ ಯಾಕ ನಾನು ಕೇಳಬೇಕ, ನಾನು ಯಾವ್ದ್ರಾಗನ ಆಗಲಿ, ಇಲ್ಲ ನಾನು ಏನು ಕನ ಆಗ್ಲೇಳು, ನನ್ನ ಮಗಳನ್ನ ಆಗಲಿ, ನನ್ನ ಸ್ವಂತ ಮಗಳನ್ನಾಗಿ ನಾನು ಈ ದಿವಸ ಆಗೈತೆ ನಾನು ತಿರ್ಗಿ ನೋಡಿಲ್ಲ. ನಾನು ಅಷ್ಟು ಚಲವಾಗಿ ಇರೋದು ಯಾರಿಗೆ ಆಗಲಿ ನಾನು ಅಷ್ಟೇನೆ. ಇವಾಗ ನಾನು ಯಾರಿಗೆ ಆಗಲಿ ಯಾಕ ನಾನು ಯಾವುದು ತಿಂಬಲ್ಲ, ಯಾರೇ ಆಗಲಿ ನಾನು ಎಷ್ಟು ಇಷ್ಟಪಡ್ತಾರೆ ಗೊತ್ತೇ. ನಾನು ಯಾರಿಗೆ ಆಗಲಿ ಹೇಳು ಹೆಂಗೆ ಇಷ್ಟ ಆಗ್ತೀನಿ, ಹೆಂಗೆ ನಾನು ಹೇಳೋದೆಲ್ಲ ನಾನು ಕರೆಕ್ಟಾಗೆ ಮಾಡೋದು, ಏನು ಕೆಲಸ ಮಾಡಿದ್ರೆ ನಾನು ಕರೆಕ್ಟಾಗೆ ಮಾಡೋದು ಎಲ್ಲ ನನ್ನ ಹಂಗೆ. ನಾನು ಏನಕ್ಕೆ ಆಗಲಿ ಹೆದರಿಕೆ ಮೇಲೆ ತಂದು ಬಿಡೋದು ಮಾಡಿಬಿಡೋದೇನೆ ಯಾವ್ದಕ್ಕೆ ಆಗಲಿ ಹೇಳು ಹಂಗೆ ನಾನು. ನಾನು ಮಗಳನ್ನ ಮಾತ್ರ ಕರೆದೇ ಇಲ್ಲ, ಇಲ್ಲೇ ಓಡಾಡಿದ್ರೆ ನಾನು ಅವಳು ಮಾಕ ಸಮೇತ ನೋಡಿಲ್ಲ. ನಾನು ಅಷ್ಟು ಚಲವಾಗಿದ್ದಾಳೆ ಯಾಕ ನಾನು. ನೋಡಮ್ಮ ಪಿನ್ನ ಮಾರರ ಹತ್ರನೂ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನಮ್ಮ ಜೇಯಿ. ಇವ್ರು ತೆಗಿಯೋಣ ಅಂತದ್ದೇ ನಮ್ಮ ಇವಳು. ಅವೆಲ್ಲ ಯಾಕೆ ಸುಮ್ಮನೆ ತಾಂಡು ಕಳಿಸ್ಬೇಕು, ಸುಮ್ಮನೆ ತಾಕ ಯಾತ ಆಮೇಲೆ ಹೇಳುವಂತೀನಿ ನೀನು. ಅಲ್ಲ ಹೇಳೋದು ನಾನು ಎಷ್ಟು ಚಲವಾಗಿದ್ದೀನಿ, ನಾನು ಯಾವತ್ತಿಗೆ ಆಗಲಿ ನಾನು ಹಂಗೆ ಅಂತ ಹೇಳೋದು. ಸ್ವಲ್ಪ ಹೇಳ್ಬೇಕಲ್ಲ, ಹೇಳಬೇಕು. ಹೇಳಿದ್ರೇ ಗೊತ್ತಾಗೋದು ಇವ್ರಿಗೂ ಎಲ್ಲನ. ಎಲ್ಲ ಹೇಳ್ತಾ ಇದ್ರೆ ಗೊತ್ತಾಗುತ್ತೆ, ಎಲ್ಲ ಹೇಳಿದ್ರೇ ಎಲ್ಲ ತಿಳಿ ಹೇಳಬೇಕು. ನಿಮ್ಗೇನು ಗೊತ್ತಲ್ಲ ಸ್ಮಕ, ಹೇಳಿದ್ರೆ ಕಣೆ ಗೊತ್ತಾಗೋದು. ನೀನು ನಾನು ಅಷ್ಟೇ ಕಣಕ್ಕ, ನಾನು ಯಾವತ್ತಿಗೆ ಆಗ ಕೇಳ ಸ್ಮಕನ್ನ. ನಾನು ಹಂಗೇನೆ, ನಾನು ಯಾವಾಗಲೂ ಹಂಗೆ. ನಾನು ಇವಾಗ ಅಂತಲ್ಲ, ನಾನು ಮೊದಲಿಂದ ಟಿನೂ ಹಂಗೇನೆ. ಹಂಗೆ ಇರ್ಬೇಕು ಹೇಳಕತ್ತಾಕ ಯಾಕೆ ಬೇಕು ನಿನಗೆ? ಬಿಡು ನಾನು ಇವಾಗ ಕೂದಲಿಲ್ಲ ಇನ್ನಂತಡಿ ಯಾವಾಗ ಬಂದಾಗ ತಕ್ಕಂತೀನಿ. ಇವಾಗ ಕೂದಲಿಲ್ಲ ನನ್ನ ಶೇಷ್ಪೇರೇನೆ ಅವಳು ಆಮೇಲೆ ತಾಮ್ಸಿ ನಿಮ್ತಾಳೆ ಬಿಡತ್ತ. ಇನ್ನೊಂತಡಿ ತಾಮ್ತೀನಿ. ಅಲ್ಲ ಯಾಕ ಕೂದಲಿದಾವೆ ಅಂತ ಇಳಿಸಿ ಕೂದಲಿಲ್ಲ ಅಂತ ಹೇಳ್ತೆ ಇಲ್ಲಲ್ಲ ಯಾಕ ಸುಮ್ಮನೆ ತಗೊಂಡು ಹೋಗು. ಕೂದಲಿಲ್ಲ ಏನಿಲ್ಲ, ತಲೆಯಾಗೆ ಕೂದಲಿಲ್ಲ ನಿನಗೆ, ಇನ್ನೆಲ್ಲಿ ಪಾತ್ರ ತಮ್ಮೋಸಿ ಇನ್ನೆಲ್ಲಿ ಕೂದಲು ತಂದು ಕೊಡ್ತಾಳೆ. ಇಲ್ಲ ಯಾಕ ಸುಮ್ಮನೆ ಹೋಗು ತಕೊಂಡು. ನೀನು ಇಲ್ಲಿ ಕೂಕೊಂಡ್ರು ಬೈಗಾಗತ್ತಕ ಇಲ್ಲಿ ಕುಕ್ಕಮ್ಮದೇಯ. ಹೋಗಮ್ಮ ಹೋಗಿ ಮುಂದೂರ್ಗಾನ ನನಗೆ ಹೋಗು. ತಿರ್ಗಾ ಯಾಕೆ ಓಟನು ನೀನು ಇಲ್ಲೇ ಇದ್ದು ಟೈಮು ಹೋಗ್ತಿರು ಸುಮ್ಮನೆ ಹೋಗು, ಗೊತ್ತಾಗುತ್ತೆ. ಪಿನ್ನ ಮಾರಾರ ಹತ್ರ ನನ್ನ ಮಗಳನ್ನ ಕರೆದಿಲ್ಲ, ನಾನು ಅಷ್ಟು ಚಲಗಾತಿ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನಮ್ಗೆ. ಯಾಕೆ ನಾವು ಯಾರ್ದು ತಿಂದಿಲ್ಲ, ನಾವು ಯಾರ್ದು ಉಂಡಾಗಿಲ್ಲ, ನಾವು ಹಂಗೆ ನಾವು ಹಿಂಗೆ ಅಂತ ಹೇಳಿ ಮಗಳನ್ನ ನಾನು ಕರೆಯಲ್ಲ ಅಂತೇಳಿ. ನೋಡಪ್ಪ ಮಗಳು ಹೋಗಿ ಮದುವೆ ಆಗಿರೋದಕ್ಕೆ ಹಂಗೆ ನಯ್ಯ ದುಡ್ಡು ಕಳ್ದಿರೋದಾದ್ರೆ ಹಂಗೆ ಸೈಲೆಂಟ್ ಆಗಿರೋದು, ದುಡ್ಡು ಕಳ್ದಿಲ್ಲ ಅನ್ಸುತ್ತೆ. ಏನನ ಮಾಡಿ ವಿಷಯ ಬಾಯಿ ಬಿಡಿಸ್ಬೇಕಲ್ಲ, ಏನು ಮಾಡೋಣ ಮುಂದಿನ ಭಾಗದಲ್ಲಿ ಬಾಯಿ ಬಿಡಿಸ್ತೀನಿ ನೋಡು. ದುಡ್ಡು ಕಳ್ದೈತೋ ಇಲ್ವೋ ಅಂತೇಳಿ. ಅಂದ್ರೆ ಕಳ್ದ ಒಂದಿಷ್ಟು ಸಪ್ಪಣ್ಣ ಆಗಿದ್ಲು, ಇವಾಗ ಯಾಕ ಒಂದಿಟ್ಟು ಮೊದ್ಲಿನ ಥರನೇ ಜಾಸ್ತಿ ಆಗ್ಬಿಟ್ಟೈತಿ. ದುಡ್ಡು ಹೋಗಿದ್ರೆ ಹಿಂಗೆಲ್ಲ ಸ್ಕೋಪ್ ಜಾಸ್ತಿ ಆಗ್ತಿರ್ಲಿಲ್ಲ, ದುಡ್ಡು ಐತೆ ಅನ್ಸುತ್ತೆ. ಬಿಡಿಸ್ತೀನಿ ನೋಡು ಬಾಯಿ ನಾನು ಇಷ್ಟರಾಗೆ. ನನಗೆ ಹೆಂಗೆ ಬಾಯಿ ಬಿಡಿಸ್ತಾ ಇರೋಕ್ಕಂಬದು ಗೊತ್ತು, ಒಂದಿಟ್ಟು ಉಪ್ಸಿರು ಸಾಕು. ಇವಾಗ ಪಿನ್ನ ಮಾರಾಡ್ತಾಗೂ ಬಿಲ್ಡಪ್, ಎಲ್ಲ ತಗೋ ಬಿಲ್ಡಪ್ಪೇ. ಇಂಥರ್ಥ ಬಿಲ್ಡಪ್ ಇಲ್ಲ ಮಂಗಿಲ್ಲ.
ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.